ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡಿಕೊಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿದ್ದಿರತಕ್ಕಂತಹ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ಪೂರ್ವ ಕರಾವಳಿ ತೀರದಲ್ಲಿನ ಮೈದಾನದಲ್ಲಿ ಕೃಷ್ಣಾ ನದಿಯ ಮುಖಜ ಭೂಮಿಯಿಂದ ಉತ್ತರಕ್ಕಿರುವ ಕರಾವಳಿಯನ್ನು ಹೀಗೆ ಕರೆಯುತ್ತಾರೆ ಅಂಥೇಳಿ ನಾವು ನೋಡ್ತೀವಿ. ಅಂದರೆ ಭಾರತದ ಕರಾವಳಿ ತೀರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೆಯನ್ನು ಅವರು ರಚನೆ ಮಾಡಿದ್ದಾರೆ. ಭಾರತಕ್ಕೆ ಕರಾವಳಿ ತೀರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ ಇದು ಭಾರತದ ಕರಾವಳಿ ತೀರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಸ್ವಲ್ಪ ಭಾರತದ ಕರಾವಳಿ ತೀರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಎತ್ತಿರ್ತಕ್ಕಂಥದ್ದು. ಅಂದರೆ ಏನು ಪ್ರಶ್ನೆ ಕೇಳಿದಾರು ಅಂತಂದರೆ ಪೂರ್ವ ಕರಾವಳಿ ತೀರದಲ್ಲಿ, ಅಂದರೆ ಈ ಭಾಗದಲ್ಲಿ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆ. ಪೂರ್ವ ಕರಾವಳಿ ತೀರದಲ್ಲಿನ ಮೈದಾನದಲ್ಲಿ ಕೃಷ್ಣಾ ನದಿಯ ಮುಖಜ ಭೂಮಿಯಿಂದ ಉತ್ತರಕ್ಕಿರುವುದು. ಅಂದರೆ ಏನದು ಮಹಾರಾಷ್ಟ್ರದ ಮುಖಾಂತರ ಏನು ನಾವು ಬೆಳಗಾವಿ ಕೃಷ್ಣಾ ನದಿ ಏನು ಹರಿತದಲ್ಲ, ಈ ಕೃಷ್ಣಾ ನದಿಯ ಉತ್ತರಕ್ಕೆ ಬರ್ತಕ್ಕಂತಹ ಕರಾವಳಿ ತೀರವನ್ನು ಏನಂತ ಕರಿತೀವಿ ನಾವು. ಒಟ್ಟು ಪೂರ್ವ ಕರಾವಳಿ ತೀರವನ್ನು ಎರಡು ಭಾಗದಿಂದ ಹೆಸರಿನಿಂದ ಕರಿತೀವಿ. ಅದರಲ್ಲಿ ಕೃಷ್ಣಾ ನದಿ ತೀರದಿಂದ ಉತ್ತರಕ್ಕಿದ್ದಿರತಕ್ಕಂತಹ ಈ ಭಾಗವನ್ನು ಏನಂತ ಕರಿತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಸರ್ಕಾರ ತೀರ ಅಂಥೇಳಿ ಕರಿತೀವಿ. ಸರ್ಕಾರ ತೀರನೂ ಅಂಥೇಳಿ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರದ ಏನು ಅಂತಂದರೆ ಅದಕ್ಕೆ ಕಳಿಂಗ ತೀರನೂ ಅಂಥೇಳಿ ಕರೀತಾರೆ. ಅದಕ್ಕೆ ಕಳಿಂಗ ತೀರ ಅಂಥೇಳಿನೂ ಕರೀತಾರೆ. ಕಳಿಂಗ ತೀರ ಅಥವಾ ಯಾವುದು ಅಂತಂದರೆ ಈ ಸರ್ಕಾರ ತೀರ, ಎರಡು ಒಂದೇ. ಇನ್ನು ಈ ಕೃಷ್ಣಾ ನದಿ ಏನು ನದಿ ಮುಖಜ ಭೂಮಿಯಿಂದ ಏನು ದಕ್ಷಿಣಕ್ಕೆ ಐತಲ್ಲ, ಇದೇನು ಸೌತ್ ಭಾಗಕ್ಕೆ ಏನದಲ್ಲ, ಈ ಸೌತ್ ಭಾಗದಕ್ಕೆ ಈ ಕರಾವಳಿ ತೀರವನ್ನು ಏನಂತ ಕರೀತಾರೋ ಅಂತಂದರೆ ಕೋರಮಂಡಲ ತೀರ ಅಂಥೇಳಿ ನಾವು ಅದನ್ನು ನೋಡ್ತೀವಿ. ಏನಂತ ಕರಿತೀವಿ? ಕೋರಮಂಡಲ ತೀರ. ಇಲ್ಲೇನು ಕೊಟ್ಟಿದ್ದಾನಲ್ರಿ, ಈ ಭಾಗವನ್ನು ಕೋರಮಂಡಲ ತೀರ ಅಂಥೇಳಿ ನಾವು ನೋಡ್ತೀವಿ. ಇದನ್ನು ಕೋರಮಂಡಲ ತೀರ ಅಂಥೇಳಿ ಕರಿತೀವಿ. ಈ ಭಾಗವನ್ನು ಏನಂತ ಕರಿತೀವಿ ಅಂತಂದರೆ ಅದನ್ನು ನಾವು ಸರ್ಕಾರ ತೀರ ಅಥವಾ ಕಳಿಂಗ ತೀರ ಅಂಥೇಳಿ ಕರಿತೀವಿ. ಇನ್ನು ಮುಂದುವರೆದಂತೆ ಈ ಇನ್ನೂ ಎರಡು, ಒಂದು ಕೊಂಕಣ ತೀರ ಮತ್ತು ಮಲಬಾರ್ ತೀರ ಅಂತ ಕೊಟ್ಟಿದ್ದಾನೆ ರೀ. ಅಂದರೆ ಈ ನಮ್ಮ ಪಶ್ಚಿಮ ಭಾಗದಲ್ಲಿದ್ದಿರ್ತಕ್ಕಂತಹ ಏನು ಕೇರಳ ಕರಾವಳಿ ತೀರ ಭಾಗ ಐತಲ್ರಿ, ಅದನ್ನು ನಾವು ಮಲಬಾರ್ ತೀರ ಅಂಥೇಳಿ ಕರಿತೀವಿ. ಮಲಬಾರ್ ತೀರ, ಈ ಭಾಗವನ್ನು ಮಲಬಾರ್ ತೀರ ಅಂತ ಕರಿತೀವಿ. ಈ ಭಾಗವನ್ನು ಕೊಂಕಣ ತೀರ, ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಈ ಭಾಗವನ್ನು ಕೊಂಕಣ ತೀರ ಕರಿತೀವಿ. ಇದನ್ನು ಮಲಬಾರ್ ತೀರ ಅಂಥೇಳಿ ಕರಿತೀವಿ. ನಮ್ಮ ಕರ್ನಾಟಕದ ಈ ಭಾಗ ಕರ್ನಾಟಕ ತೀರನೂ ಅಂಥೇಳಿ ಇರ್ತಕ್ಕಂಥದ್ದು ಅದ. ಮುಂದಿನ ಪ್ರಶ್ನೆ ಈ ರೀತಿಯಾಗಿ ನೋಡ್ತೀವಿ. ಉತ್ತರ ಪ್ರದೇಶ ರಾಜ್ಯವು ಬೇಸಿಗೆ ಅವಧಿಯಲ್ಲಿ ಪಡಿತಕ್ಕಂಥ ಮಳೆಯನ್ನು ಹೀಗೆ ಕರೆಯುತ್ತಾರೆ ಅಂಥೇಳಿ ನಾವು ನೋಡ್ತೀವಿ. ಉತ್ತರ ಪ್ರದೇಶ ರಾಜ್ಯವು ಬೇಸಿಗೆ ಅವಧಿಯಲ್ಲಿ ಪಡಿತಕ್ಕಂತಹ ಮಳೆಯ ಹೆಸರು ಏನು ಅಂಥೇಳಿ ನೋಡಿದಾಗ ಅದಕ್ಕೆ ಸರಿಯಾಗಿ ಉತ್ತರ ಆಂದೀಸ್ ಅಂತಕ್ಕಂಥದ್ದು. ಅಂದರೆ ಬೇಸಿಗೆ ಅವಧಿಯಲ್ಲಿ ಈ ಧೂಳಿನ ಬಿರುಗಾಳಿಯಿಂದ ಕೂಡಿರತಕ್ಕಂಥ ಮಳೆಯನ್ನು ಪಡೀತದೆ. ಹೀಗಾಗಿ ಆ ಮಳೆಯನ್ನು ನಾವು ಆಂದೀಸ್ ಮಳೆ ಅಂತೇಳಿ ಕರಿತೀವಿ. ಉತ್ತರ ಪ್ರದೇಶದಲ್ಲಿ ಕಂಡು ಬರತಕ್ಕಂಥದ್ದು ಆಂದೀಸ್ ಮಳೆ. ಇನ್ನು ಕಾಲ ಬೈಸಾಖಿ ಅಂತಕ್ಕಂತಹ ಇದು ಬೇಸಿಗೆ ಅವಧಿಯಲ್ಲೇ ಕಂಡು ಬರ್ತಕ್ಕಂಥ, ಒಟ್ಟು ನಾವು ಭಾರತದಲ್ಲಿ 10% ಏನಪ್ಪ ಅಂತಂದ್ರೆ ಮಳೆಯನ್ನು ಬೇಸಿಗೆ ಅವಧಿಯಲ್ಲಿ ನಮ್ಮ ದೇಶ ಪಡೀತದೆ. ಅದರಲ್ಲಿ ಈ ರೀತಿಯಾಗಿ ಈ ಕಾಲ ಬೈಸಾಖಿ ಅಂತಕ್ಕಂಥದ್ದು ಇದು ಪಶ್ಚಿಮ ಬಂಗಾಳದಲ್ಲಿ ಬೇಸಿಗೆ ಅವಧಿಯಲ್ಲಿ ಆಗ್ತಕ್ಕಂಥ ಮಳೆಯನ್ನು ಕಾಲ ಬೈಸಾಖಿ ಅಂತ ಕರಿತೀವಿ. ಇನ್ನು ಕಾಪಿ ತುಂತುರು ತಮಗೆಲ್ಲರಿಗೂ ಗುರ್ತದೆ, ಇದು ಕರ್ನಾಟಕದಲ್ಲಿ ಬೇಸಿಗೆ ಅವಧಿಯಲ್ಲಿ ಆಗ್ತಕ್ಕಂತಹ ಮಳೆಯನ್ನು ಕಾಪಿ ತುಂತುರು ಅಂತ ಕರಿತೀವಿ. ಇನ್ನು ಲೂ ಅಂತೇಳಿ ಕೊಟ್ಟಿದ್ದಾನೆ. ನಮ್ಮ ವಿಶೇಷವಾಗಿ ಕೇರಳದಲ್ಲಿ ಮಾವಿನ ಹುಯಿಲು ಅಂಥದ್ದು ಅಂಥೇಳಿ ನಾವು ನೋಡ್ತೀವಿ. ಇವತ್ತು ಇದು ಲೂ ಅಷ್ಟೇ ಕೊಟ್ಟಿದ್ದಾನೆ, ಅದೇನು ವಿಶೇಷತೆಯನ್ನು ನಾವು ನೋಡಬೇಕು. ಆದರೆ ಕೇರಳದಲ್ಲಿ ಮಾವಿನ ಹುಯಿಲು ಅನ್ನೋದು ಬೇಸಿಗೆ ಅವಧಿಯಲ್ಲಿ ಆಗ್ತಕ್ಕಂಥ ಮಳೆಯನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅನ್ನೋದು ಕೊಟ್ಟಿದ್ದಾನೆ. ಅಂದರೆ ಏನು ಮಾಡಿದಾನು ಅಂತಂದರೆ ಆತ ಒಂದು ಭಾಗದಲ್ಲಿ ಈ ಉಷ್ಣಾಂಶತೆಯ ಆಧಾರದ ಮೇಲೆ, ಭೂಪ್ರದೇಶತೆಯ ಆಧಾರದ ಮೇಲೆ
ಆಧಾರಗಳನ್ನು ಇಟ್ಟು ಇನ್ನೊಂದು ಕಡೆ ಆ ಭಾಗದಲ್ಲಿ ಬೆಳೀತಕ್ಕಂಥ ಮರಗಳನ್ನು ಆತ ಕೊಟ್ಟಿರತಕ್ಕಂಥದ್ದು. ಇವುಗಳನ್ನು ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಸರಿಯಾಗಿ ನಾವು ಹೊಂದಿಸುವುದಾದರೆ ಉಷ್ಣವಲಯದ ನಿತ್ಯ ಹರಿದ್ವರ್ಣದಲ್ಲಿ ಕಂಡು ಬರ್ತಕ್ಕಂತಹದ್ದು ಅಂತಂದರೆ ಅದು ಬೀಟೆ ಅಥವಾ ಕರಿಮರ ಅಂಥೇಳಿ ನಾವು ನೋಡ್ತೀವಿ. ಎರಡನೇದು ಪ್ರಮುಖವಾಗಿ ಉಷ್ಣವಲಯದ ಎಲೆ ಉದುರಿಸುವುದು ಅಂಥೇಳಿ ನಾವು ನೋಡೋದಾದರೆ ಅದಕ್ಕೆ ಸರಿಯಾಗಿದ್ದಿರ್ತಕ್ಕ ಉಷ್ಣವಲಯದ ಎಲೆ ಉದುರಿಸುವುದು ಅಂತಂದರೆ ಬಿಕೆ. ನಾಲ್ಕನೇದು ಸರಿಯಾಗಿದ್ದಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ, ಹೊಣ್ಣೆ ಅಂಥೇಳಿ. ಮರುಭೂಮಿಯ ಸಸ್ಯವರ್ಗ ಅಂಥೇಳಿ ನಾವು ಮರುಭೂಮಿ ಸಸ್ಯವರ್ಗ ಬಬೂಲ್ ಅನ್ನೋದನ್ನು ನಾವು ಗುರುತಿಸ್ತೀವಿ. ಅದೇ ರೀತಿಯಾಗಿ ಪರ್ವತ ಸಸ್ಯವರ್ಗವನ್ನು ಬೀಸ್ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಇಲ್ಲಿ 1ರಲ್ಲಿ ಕಾಣ್ತೀವಿ. ಇದೇ ಸರಿಯಾದಕ್ಕಿದ್ದಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ, ದಾಮೋದರ ನದಿ ಕಣಿವೆ ಯೋಜನೆಯು 4 ಅಣೆಕಟ್ಟುಗಳನ್ನು ಹೊಂದಿದೆ. ದಾಮೋದರ ನದಿ ಕಣಿವೆ ಯೋಜನೆಯು 4 ಅಣೆಕಟ್ಟನ್ನು ಹೊಂದಿದೆ. ಹೌದು, ತಿಲಯ, ಕೋನಾರ, ಪಂಚತ್ ಹಿಲ್ ಅಂತಕ್ಕಂಥದ್ದು 3. ಇನ್ನು ಇದರ ಜೊತೆಗೆ ಮತ್ತೊಂದು ಈ ಕೆಳಗೆ ಕೊಟ್ಟಿರೋದು ಯಾವುದು ಅಂಥೇಳಿ ನಾವು ನೋಡಿದ್ರೆ ಅದಕ್ಕೆ ಮೈಥಾನ್ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಅಂಥೇಳಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು ಅನ್ನೋದು ಪ್ರಶ್ನೆ. ಸಾರ್ವಜನಿಕ ಆಡಳಿತವನ್ನು ಮೊದಲ ಬಾರಿಗೆ ಬಳಸಿದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ನೋಡಿದಾಗ ಅದಕ್ಕೆ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅನ್ನೋದು ಅದರ ಸರಿಯಾದ ಉತ್ತರ. ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಯಾವಾಗ ಬಳಸಿದರು ಅಂತಂದರೆ ಇವರು 1812ರಲ್ಲಿ ಈ ಪದವನ್ನು ಮೊದಲ ಬಾರಿಗೆ ಬಳಸ್ತಾರೆ, ಸಾರ್ವಜನಿಕ ಆಡಳಿತ ಅನ್ನುವ ಪದವನ್ನು. ಇನ್ನು 2ನೇ ಆಪ್ಷನ್ಸಲ್ಲಿ ನಾವು ನೋಡ್ತೀವಿ. 2ನೇ ಆಪ್ಷನ್ನ ವುಡ್ರೋ ವಿಲ್ಸನ್ ಅಂಥೇಳಿ, ಇವರನ್ನು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂಥೇಳಿ ಕರಿತೀವಿ, ಸಾರ್ವಜನಿಕ ಆಡಳಿತದ ಪಿತಾಮಹ ಅಂಥೇಳಿ. ಅದೇ ರೀತಿಯಾಗಿ 3ನೇದು ಲೂಥರ್ ಗುಲೀಕ್ ಅಂಥೇಳಿ ನಾವು ನೋಡ್ತೀವಿ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯ ಕುರಿತು ತಿಳಿಸಿರ್ತಕ್ಕಂಥ ವ್ಯಕ್ತಿ ಇವರು. ಈ ಲೂಥರ್ ಗುಲಿಕ್ ಅವರು ಸಾರ್ವಜನಿಕ ಆಡಳಿತ ವ್ಯಾಪ್ತಿಯನ್ನು ಕುರಿತು ತಿಳಿಸಿದಿರ್ತಕ್ಕಂಥ ವ್ಯಕ್ತಿಗಳು. ಇವರು ಸಾರ್ವಜನಿಕ ಆಡಳಿತವನ್ನು ಈ ಪೋಸ್ಡ್ ಕಾರ್ಬ್ ಅಂತಕ್ಕಂಥ ಇಂಗ್ಲೀಷ್ನ ಪದ ಬಳಸ್ತಾರೆ. ಇವರು ಪೋಸ್ಡ್ ಕಾರ್ಬ್ ಅಂಥೇಳಿ ಇಂಗ್ಲೀಷ್ನ ಪದವನ್ನು ಬಳಸ್ತಕ್ಕಂಥದ್ದು. ಪೋಸ್ಡ್ ಕಾರ್ಬ್ ಅನ್ನೋದು ಇಂಗ್ಲೀಷ್ ಪದವನ್ನು ಬಳಸ್ತಾರೆ. ಪೋಸ್ಡ್ ಕಾರ್ಬ್ ಅಂದರೆ ಏನು ಹೇಳ್ತಾರೆ ಅಂತಂದರೆ ಅದರ ವ್ಯಾಪ್ತಿಯನ್ನು ಪಿ ಮೀನ್ಸ್ ಪ್ಲ್ಯಾನಿಂಗ್ ಅಂಥೇಳಿ, ಓ ಮೀನ್ಸ್ ಆರ್ಗನೈಸಿಂಗ್ ಅನ್ನುವುದು, ಎಸ್ ಮೀನ್ಸ್ ಸ್ಟಾಫಿಂಗ್ ಅನ್ನುವುದು, ಅನಂತರ ಡೈರೆಕ್ಟಿಂಗ್, ಸಿ ಒ ಮೀನ್ಸ್ ಕೋಆರ್ಡಿನೇಟಿಂಗ್ ಅಂತಕ್ಕಂಥದ್ದು, ಆರ್ ಮೀನ್ಸ್ ರಿಪೋರ್ಟಿಂಗ, ಬಿ ಮೀನ್ಸ್ ಬಜೆಟಿಂಗ ಅನ್ನೋದನ್ನು ಇದನ್ನು ಲೂಥರ್ ಗುಲಿಕ್ ಅವರು ಕೇಳಿದಿರ್ತಕ್ಕಂಥ. ಹಿಂದೆ ಒಮ್ಮೆ ಈ GPSTR 6ರಿಂದ 8 ತರಗತಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರನ್ನು ನೇಮಕ ಮಾಡಬೇಕಾದ ಮುಖ್ಯ ಪರೀಕ್ಷೆಯಲ್ಲಿ, ವಿವರಣಾತ್ಮಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು. ಹೀಗಾಗಿ ಮತ್ತೆ TETಯಲ್ಲಿ ಬರುವ ಸಂಭವನೀಯ ಪ್ರಶ್ನೆಯನ್ನು ನಾವು ನೋಡ್ತೀವಿ. ಇಲ್ಲ ಅಂತಂದರೆ ಇನ್ನಿತರ GK ಪ್ರಶ್ನೆಗಳಲ್ಲಿ ಇದು ಬರುವ ಚಾನ್ಸಸ್ನಲ್ಲಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ವ್ಯವಸ್ಥಿತವಾಗಿ ಚರ್ಚೆಯನ್ನು ಮಾಡಿದವರು ಯಾರು ಅಂಥೇಳಿ ನಾವು ನೋಡ್ತೀವಿ. ಪ್ರಶ್ನೆ, ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ವ್ಯವಸ್ಥಿತವಾಗಿ ಚರ್ಚೆ ಮಾಡಿದವರು ಯಾರು ಅಂಥೇಳಿ ನಾವು ನೋಡೋದಾದರೆ ಅದಕ್ಕೆ ಸರಿಯಾದ ಉತ್ತರ ಜಾನ್ ಲಾಕ್ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಸಂವಿಧಾನದ 315ರ ಅಡಿಯಲ್ಲಿ ಸ್ಥಾಪಿತವಾದ ಸಂವಿಧಾನಾತ್ಮಕ ಆಯೋಗ ಯಾವುದು ಅಂಥೇಳಿ ಕೇಳಿದಾನೆ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ನಮ್ಮ ರಾಷ್ಟ್ರದ ಕೇಂದ್ರ ಲೋಕಸೇವಾ ಆಯೋಗ ಅನ್ನೋದು ಸರಿಯಾದ ಉತ್ತರ. ಇದೇ ವಿಧಿಯಡಿಯಲ್ಲಿ ಅಂದರೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗವೂ ಕೂಡ ಸಂವಿಧಾನದ ವಿಧಿ 315ರ ಅಡಿಯಲ್ಲೇ ಏನಪ್ಪ ಅಂತಂದರೆ ಸ್ಥಾಪನೆ ಆಗಿರೋದನ್ನು ನೋಡ್ತೀವಿ. ಮತ್ತು ಈ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ತಿಳಿಸ್ತಕ್ಕಂಥ ಸಂವಿಧಾನದ ವಿಧಿ ಯಾವುದು ಅಂಥೇಳಿ ಈ ಬಾರಿ ಕೇಳಬಹುದು TETಯಲ್ಲಿ. ಸಂವಿಧಾನದ 320ನೇ ವಿಧಿ ಏನಪ್ಪ ಅಂತಂದರೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳ ಕುರಿತು ತಿಳಿಸ್ತದೆ ಸಂವಿಧಾನದ ವಿಧಿ 320. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣವಾದ ನಾಯಕರ ಗುಂಪು ಅಂಥೇಳಿ ನಾವು ನೋಡ್ತೀವಿ. ವಿಶ್ವ
ಸಂಸ್ಥೆಯ ಸ್ಥಾಪನೆಗೆ ಕಾರಣವಾದ ನಾಯಕರ ಗುಂಪು. 1939ರಿಂದ ಹಿಡಿದು 1945ರವರೆಗೆ ಏನಪ್ಪ ಅಂತಂದರೆ ನಡೆದಿರ್ತಕ್ಕಂಥ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಇಂತಹ ಯುದ್ಧ ಜಗತ್ತಿಗೆ ಒಳ್ಳೆಯದಲ್ಲ, ಹೀಗಾಗಿ ಶಾಂತಿ ಅತ್ಯಂತ ಉಪಯುಕ್ತ ಎನ್ನುವುದನ್ನು ಮನಗಂಡು 3 ಮಹಾನ್ ನಾಯಕರು ಏನಪ್ಪ ಅಂತಂದರೆ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣೀಕರ್ತರಾಗ್ತಾರೆ. ಆ 3 ನಾಯಕರು ಯಾರು ಅಂತಂದರೆ ಒಬ್ಬರು ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಂಥೇಳಿ ನಾವು ನೋಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ 1ರಲ್ಲಿನೇ ಇದೆ, ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನಿ ಮತ್ತು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ವಿನ್ಸ್ಟನ್ ಚರ್ಚಿಲ್ ಇವರು ಈ ಇಂಗ್ಲೀಷ್ ಏನು ನೀವೇನಂತೀರಿ ಬ್ರಿಟನ್ನ ಏನಪ್ಪ ಅಂತಂದರೆ ಪ್ರಧಾನಿ ಇರೋದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಜೋಸೆಫ್ ಸ್ಟಾಲಿನ್ ರಷ್ಯಾದ ಅಂದಿನ ಅಧ್ಯಕ್ಷರಾಗಿದ್ದರು. ಅನಂತರ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಂದಿನ ಅಮೇರಿಕಾದ ಅಧ್ಯಕ್ಷರು ಅಂಥೇಳಿ ನಾವು ನೋಡ್ತೀವಿ. ಸರಿಯಾದ ಉತ್ತರ 1. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ 44ನೇ ತಿದ್ದುಪಡಿಯಿಂದಾಗಿ ಏನು ಕೆಳಗಡೆ ಬದಲಾವಣೆ ಆಯಿತು ಅನ್ನೋದನ್ನು ನಾವು ನೋಡ್ತೀವಿ. ಅಂದರೆ ಸಂವಿಧಾನದ 44ನೇ ತಿದ್ದುಪಡಿ ಅನ್ವಯ ಮೂಲಭೂತ ಹಕ್ಕುಗಳ ಶಾಸನೀಯ ಹಕ್ಕುಗಳ ಪಟ್ಟಿಗೆ ಸೇರಿಸಲಾಯಿತಾ ಅನ್ನುವುದನ್ನು ಸರಿಯೋ, ಶಿಕ್ಷಣವನ್ನು ಮೂಲಭೂತ ಹಕ್ಕೆಂದು ಪರಿಗಣಿಸಲಾಯಿತು ಅನ್ನುವುದು ಸರಿಯೋ, ಅಥವಾ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಭಾಗದಲ್ಲಿ ತೆಗೆದುಹಾಕಲಾಯಿತು ಅನ್ನೋದು ಸರಿಯೋ, ಮಾನವ ಹಕ್ಕುಗಳಿಗೆ ವಿಶೇಷ ಸ್ಥಾನಮಾನ ನೀಡಲಾಯಿತು ಅನ್ನೋದು ಸರಿಯೋ ಅಂತೇಳಿ ನೋಡಿದಾಗ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಈ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕು ಭಾಗದಿಂದ ತೆಗೆಯಲಾಯಿತು. ನಮ್ಮ ಮೂಲಭೂತ ಹಕ್ಕಿನಲ್ಲಿ ಆಸ್ತಿ ಪಡೆಯುವುದು ಒಂದು ಮೂಲಭೂತ ಹಕ್ಕು ಅಂಥೇಳಿ ನಾವು ನೋಡ್ತಿದ್ದೀವಿ. ಅದನ್ನು 1978ರಲ್ಲಿ ಅಂದರೆ 1978ರಲ್ಲಿ ನಮ್ಮ ಮೂಲಭೂತ ಹಕ್ಕದಿಂದಾಗಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನು ತಂದು 1978ರಾಗ ಅದನ್ನು ತೆಗೆದು ಹಾಕಲಾಯಿತು ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಭಾರತ ಸಂವಿಧಾನದ 3ನೇ ಭಾಗ ಒಳಗೊಂಡಿರುವುದು. ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ ಏನೈತಿ ಅನ್ನೋದನ್ನು ನೋಡೋದಾದರೆ ಈ ಮೇಲಿನ ಪ್ರಶ್ನೆಗೆ ಇದು ಅತ್ಯಂತ ಹತ್ತಿರದ ಪ್ರಶ್ನೆ ಅಂಥೇಳಿ ನಾವು ನೋಡ್ತೀವಿ. 9ನೇ ತರಗತಿಯ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ನಾವು ನೋಡ್ತೀವಿ. ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಭಾರತ ಸಂವಿಧಾನದ ಭಾಗ 4 ಅಂದರೆ ಭಾಗ 4ಎಯಲ್ಲಿ ಮೂಲಭೂತ ಕರ್ತವ್ಯಗಳು ನೋಡ್ತೀವಿ. ಮತ್ತು ಭಾಗ 4ರಲ್ಲಿ ಏನಪ್ಪ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ. ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿದ ವ್ಯಕ್ತಿ ಯಾರು ಅಂಥೇಳಿ ನಾವು ನೋಡೋದಾದ್ರೆ ಅದಕ್ಕೆ ಸರಿಯಾದ ಉತ್ತರ ಮ್ಯಾಕ್ಸ್ ವೆಬರ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಆಗಸ್ಟ್ ಕಾಮ್ಟೆ ಅವರು, ಇವರ ನಾವು ಸಮಾಜಶಾಸ್ತ್ರ ಪಿತಾಮಹ ಅಂಥೇಳಿ ಕರಿತೀವಿ. ಸಮಾಜಶಾಸ್ತ್ರದ ಪಿತಾಮಹ ಅಂಥೇಳಿ ಕಾಮ್ಟೆ ಅವರನ್ನು ಕರಿತೀವಿ. ಅದೇ ರೀತಿಯಾಗಿ ಎಮಿಲಿ ಡರ್ಕಿಮ್ ಅವರನ್ನು ಈ ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲಿಕ್ಕೆ ಶ್ರಮಿಸಿರ್ತಕ್ಕಂಥ ವ್ಯಕ್ತಿ ಎಮಿಲಿ ಡರ್ಕಿಮ್. ಕಾರ್ಲ್ ಮಾರ್ಕ್ಸ್ ಅವರು ಜರ್ಮನಿಯ ತತ್ವಜ್ಞಾನಿಗಳು ಹೌದು, ಮತ್ತು ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ವಿಸ್ತರಿಸಿರ್ತಕ್ಕಂಥ ವ್ಯಕ್ತಿನೂ ಹೌದು. ಹೀಗಾಗಿ ನಾವು ಈ 3 ಅಂದರೆ 4 ಸಮಾಜಶಾಸ್ತ್ರಜ್ಞರನ್ನು ಪ್ರಸಿದ್ಧ ಸಮಾಜಶಾಸ್ತ್ರವನ್ನು ನೋಡ್ತೀವಿ. ಸರಿಯಾದ ಉತ್ತರ ಮ್ಯಾಕ್ಸ್ ವೆಬರ್. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತೇಳಿ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅನ್ನುವುದನ್ನು ನಾವು ನೋಡೋದಾದರೆ ಹೇಳಿಕೆಗಳನ್ನು 3 ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ಈ ರೀತಿಯಾಗಿದೆ. ಮೊದಲನೇ ಹೇಳಿಕೆ, ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿದ್ದಾಗ ನಡೆದ ವಿದ್ಯಾರ್ಥಿ ಚಳವಳಿಯಲ್ಲಿ ಇವರ ಕ್ಷೇತ್ರ ಕಾರ್ಯ ಟಿಪ್ಪಣಿಗಳು ಬೆಂಕಿಗೆ ತುತ್ತಾದವು ಅನ್ನೋದು ಒಂದನೇದು. ಎರಡನೇದು, ದಿ ರಿಮೆಂಬರ್ಡ್ ವಿಲೇಜ್ ಎಂಬ ಸಾರ್ವಕಾಲಿಕ ಕೃತಿಯನ್ನು 1976ರಲ್ಲಿ ಪ್ರಕಟಣೆ ಮಾಡಿದ್ದರು ಅನ್ನೋದು. ಮೂರನೇದು, 1952ರಲ್ಲಿ ಅವರ ಗುರುಗಳಾದ A.R. ರ್ಯಾಡ್ಕ್ಲಿಫ್ ಬ್ರೌನ್ ಮಾರ್ಗದರ್ಶನದಲ್ಲಿ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದರು ಅನ್ನೋದು. ಈ 3 ಇವು ಯಾವ ವ್ಯಕ್ತಿಗೆ ಸಂಬಂಧಪಟ್ಟಿದ ಅಂತಂದರೆ ಈ ಕೆಳಗಡೆ ಇದ್ದಿರ್ತಕ್ಕಂತಹ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರಾಗಿದ್ದಿರ್ತಕ್ಕಂತಹ M.N. ಶ್ರೀನಿವಾಸ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಪಟ್ಟಿ 1ನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅನ್ನೋದು ಕೊಟ್ಟಿದ್ದಾನೆ.
ಅದರಲ್ಲಿ ಪಾಸಿಟಿವ್ ಪಾಲಿಟಿ ಅನ್ನೋದು ಒಂದು, ದಿ ಹೋಲಿ ಫ್ಯಾಮಿಲಿ ಅನ್ನೋದು ಇನ್ನೊಂದು, ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಅನ್ನುವುದು ಒಂದು. ಇದಕ್ಕೆ ಸರಿಯಾದ ನಾವು ಉತ್ತರಗಳನ್ನ ಹುಡುಕೋದಾದರೆ ಪಾಸಿಟಿವ್ ಪಾಲಿಟಿ ಅಂತಕ್ಕಂಥದ್ದು ಅಗಸ್ಟ್ ಕಾಮ್ಟೆ ಅವರು ಬರೆದಿರ್ತಕ್ಕಂಥದ್ದು ಗ್ರಂಥ ಸರಿಯಾಗಿದ್ದಿರ್ತಕ್ಕಂಥದ್ದು. ದಿ ಹೋಲಿ ಫ್ಯಾಮಿಲಿ ಅಂತಕ್ಕಂಥದ್ದು ಕಾರ್ಲ್ ಮಾರ್ಕ್ಸ್ ಅವರು ಬರೆದಿರ್ತಕ್ಕಂಥದ್ದು ಇದಕ್ಕೆ ಸರಿಯಾಗಿದ್ದಿರ್ತಕ್ಕಂಥದ್ದು. ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಅಂತಕ್ಕಂಥದ್ದು ಎಮಿಲಿ ಡರ್ಕಿಮ್ ಅಂತಕ್ಕಂಥದ್ದು. ಇನ್ನು ದಿ ಸಿಟಿ ಅಂತಕ್ಕಂಥದ್ದು ಇದು ಬಹುಶಃ ಉಳಿದಿರ್ತಕ್ಕಂಥ ಇವೆರಡು ಆಪ್ಷನ್ಸ್ ಇರೋದರಿಂದ ಇದೇ ಸರಿಯಾಗಿರ್ಬೋದು ಅನ್ನೋದು ನನ್ನ ಊಹೆ. ಇದು ನೀವು ಅದನ್ನು ನೋಡ್ಬೋದು. ಆ ರೀತಿಯಾಗಿ ನೋಡೋದಾದರೆ ಪಾಸಿಟಿವ್ ಪಾಲಿಟಿ ಅಂತಕ್ಕಂಥದ್ದು ಅಗಸ್ಟ್ ಕಾಮ್ಟೆಗೆ ನಾವು ಹೊಂದಿಸೋದಾದರೆ ಅಗಸ್ಟ್ ಕಾಮ್ಟೆಗೆ ನೋಡ್ತೀವಿ. ಅದೇ ರೀತಿ ದಿ ಹೋಲಿ ಫ್ಯಾಮಿಲಿ ಅಂತಕ್ಕಂಥದ್ದು ಕಾರ್ಲ್ ಮಾರ್ಕ್ಸ್ಗೆ ನೋಡಿದ್ದೀವಿ. ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಅಂತಕ್ಕಂಥದ್ದು ಎಮಿಲಿ ಡರ್ಕಿಮ್ ನೋಡಿದ್ದೀವಿ. ಹೀಗಾಗಿ ಎಗೆ 3, ಬಿಗೆ 4, ನಂತರ ದಿ ಸಿಟಿ ಅಂತಕ್ಕಂಥ ಉಳಿದಿರೋದರಿಂದಾಗಿ ದಿ ಸಿಟಿ ಮ್ಯಾಕ್ಸ್ ವೆಬರ್ ಅಂದರೆ ಬಹುಶಃ 4ನೇದು ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ. ಇಲ್ಲಿಗೆ ಅತ್ಯಂತ ಪ್ರಮುಖವಾಗಿದ್ದಿರ್ತಕ್ಕಂತಹ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ. ಇಲ್ಲಿವರೆಗೆ ವೀಕ್ಷಣೆ ಮಾಡಿರ್ತಕ್ಕಂತಹ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೊಂದು ಸಂಚಿಕೆಯೊಂದಿಗೆ ಮುಂದೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.